ಬೇಸಿಕಲಿ ನಾನೊಬ್ಬ ಆರ್ಟಿಸ್ಟ್, ಆಕ್ಟರ್. ನಾನು ಸುಮಾರು ಒಂದು 40ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಪಾತ್ರವಹಿಸಿದ್ದೀನಿ. ನಾನೇ ಸ್ವತಃ 3 ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀನಿ. ಎಲ್ಲ ಮಾಡಿಕೊಂಡು ನನ್ನ ಕಲಾ ಜೀವನ ಇದುವರೆಗೂ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಈಗಲೂ ಕೂಡ ನಾನು ನನ್ನ ಕಾಲುಗಳೆರಡು ಆಪ್ರೇಷನ್ ಆಗಿ ಮೊದಲು ರಾಮಾಚಾರಿ, ಗಂಡ ಹೆಂಡತಿ, ಬಿಡುವಿಲ್ದಂಗೆ ನಮ್ಮಲಚ್ಚಿ, ಬಿಡುವಿಲ್ದ ಹಾಗೆ ನಾನು ಸೀರಿಯಲ್ಗಳಲ್ಲಿ ಅಭಿನಯ ಮಾಡ್ತಾ ಇದ್ದೆ. ಸಡನ್ನಾಗಿ ನನಗೆ 65 ವರ್ಷ ಆದಮೇಲೆ 2 ಕಾಲುಗಳು, ಮೊಣಕಾಲುಗಳು ನೋವು ಪ್ರಾರಂಭ ಆಯಿತು. ಅದರಲ್ಲಿ ಎಡಗಾಲು ತುಂಬ ನೋಯ್ತಾ ಇತ್ತು. ಸೊ ಕುಂಟ್ಕೊಂಡು ಏರುಪೇರು ಈ ಥರ ಹೆಜ್ಜೆ ಹಾಕ್ಕೊಂಡು ಹೋಗುವಂಥ ಒಂದು ಸಂದರ್ಭ ಬಂತು. ಇದನ್ನು ಹೀಗೆ ನಾನು ಸುಮಾರು ಒಂದು 4-5 ವರ್ಷಗಳ ಕಾಲ ನಾನು ನೋವು ತಿಂದ್ಕೊಂಡು ಅನುಭವಿಸ್ಕೊಂಡು ಕುಂತ್ಕೊಂಡೇ ಓಡಾಡ್ತಾ ಇದ್ದೆ. ನಾನು ಡೈಲಿ ವಾಕಿಂಗ್ ಹೋಗ್ತಾ ಇದ್ದೆ. ಒಂದು ಸಾರಿ ಸಡನ್ನಾಗಿ ಬಲಗಾಲು ಸ್ಟ್ರಕ್ ಆದಂಗಾಯಿತು. ಕಾಲು ಮುಂದಕ್ಕೆ ಎತ್ತಿಡಕ್ಕೆ ಆಗ್ತಾನೇ ಇರಲಿಲ್ಲ, ತಡೆಕಾಗಲಿಲ್ಲ ನಾವು. ಆವಾಗ ಮನೆ ಒಳಗಡೆ ಮೆಟ್ಲತ್ತ ಹೋದರೆ ಆಗಲಿಲ್ಲ. ಕಾಲು ಇಷ್ಟು ದಪ್ಪ ಬೆಲೂನ್ ಥರ ಈ ಕಡೆಗೆ ಊದ್ಕೊಂಡ್ಬಿಡ್ತು. ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ಕೂಡ MLA ಇಂದ ಹಿಡಿದು MLC ಇಂದ ಹಿಡಿದು ಮಿನಿಸ್ಟ್ರ್ವರೆಗೂ ನನಗೆ ಎಲ್ಲರೂ ಪರಿಚಯ ಇದ್ದಂಥವ್ರು. ಅವರು ಎಲ್ಲರೂ ಹೇಳಿದ್ರು, ನೀವೊಂದು ಕೆಲಸ ಮಾಡಿರಿ, ಈ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಕಿರಣ್ ಚೌಕ ಅಂತಿದ್ದಾರೆ, ಯಂಗ್ಸ್ಟರು, ಭಾಳ ಫೇಮಸ್ಸು, ಭಾಳ ಜಾಲಿ ಫೆಲೋ, ಭಾಳ ಸಕ್ಸಸ್ ರೇಟ್ ಅವ್ರದ್ದು ಚೆನ್ನಾಗಿದೆ. ಸುಮಾರು ಅಂತೂ ಇಷ್ಟೊಂದು ರೆಫರೆನ್ಸ್ ಕೊಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ, ಈಗ ಎಲ್ಲರೂ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಸಕ್ಸಸ್ ರೇಟ್ ಚೆನ್ನಾಗಿದೆ, ಅವ್ರನ್ನ ಅಪ್ರೋಚ್ ಮಾಡಿ ಅಂತ ಹೇಳಿದ್ರು. ಡಾಕ್ಟರ್ ಕಿರಣ್ ಚೌಕನ ಭೇಟಿ ಮಾಡಿದ್ವಿ. ಅವರೆಲ್ಲ ಟೆಸ್ಟ್ ಮಾಡಿಬಿಟ್ಟು ಒಂದು ಕೆಲಸ ಮಾಡಿ, ಇಲ್ಲೊಂದು ಎಕ್ಸ್ರೇ ತೆಗೆಸ್ಬಿಡಿ ಅಂತ ಹೇಳಿದ್ರು. ಬಂದು 2 ಟೆಸ್ಟ್ ಮಾಡಿ, ಇಲ್ಲ ಎಕ್ಸ್ರೇ ನೋಡಿದಾಗ ನಿಮಗೆ ಆಪ್ರೇಷನ್ ಮಾಡಲೇಬೇಕು, ಆ ಪರಿಸ್ಥಿತಿಲಿದೆ, ಇಲ್ಲಂದರೆ ಯಾವುದೇ ಟ್ರೀಟ್ಮೆಂಟು ಸಕ್ಸಸ್ ಆಗಲ್ಲ, 2 ಕಾಲು ನೀವು ಆಪ್ರೇಷನ್ ಮಾಡಿಸೋದು ಒಳ್ಳೆಯದು ಅಂತ ಹೇಳಿದ್ರು. ಅದ್ರ ಪ್ರಕಾರ ಡಾಕ್ಟರ್ ಕಿರಣ್ ಚೌಕ ಅವರು ನನಗೆ ಆಪ್ರೇಷನ್ ಮಾಡಿದ್ರು. ಮೊದಲು ನಾನು ಎಷ್ಟು ಸಫರ್ ಮಾಡ್ತಾ ಇದ್ದೆ, ಈಗ ಅಷ್ಟೇ ಸಂತೋಷವಾಗಿ ಖುಷಿಯಾಗಿದ್ದೀನಿ, ಚೆನ್ನಾಗಿ ಓಡಾಡ್ತಾ ಇದ್ದೀನಿ. ಈಗ ಸಿನಿಮಾ ಸೀರಿಯಲ್ಗಳಲ್ಲಿ ಅವಕಾಶ ಸಿಕ್ಕಿದಾಗ ಭಾಳ ಸ್ಪೋರ್ಟಿವ್ ಆಗಿ ನನಗೆ ಕೆಲಸ ಮಾಡೋಂಥ ಉತ್ಸಾಹ ಬಂದಿದೆ. ಸೊ ರಿಯಲಿ ಅವರ ಮಾತು, ಅವ್ರ ನಡತೆ, ಅವ್ರ ನಗಿನಂತ ಮಾತಾಡೋದ್ರಲ್ಲಿ ನಮ್ಗೆ ಅದು ಕಾರ್ಯವಾಸ ಆಗುತ್ತೆ. ನಿಜವಾಗ್ಲೂ ಡಾಕ್ಟರ್ ಕಿರಣ್ ಚೌಕ ಇಸ್ ಎ ಮೋಸ್ಟ್ ಎಮಿನೆಂಟ್ ಫಿಗರ್ ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ನನ್ನಂಥ ಪೇಷಂಟ್ಗಳಿಗೆ ಸಾಕಷ್ಟು ಸಾವಿರಾರು ಜನಗಳಿಗೆ ಗುಣಮುಖರಾಗಿ ಮಾಡುವಂಥ ಅವ್ರನ್ನ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.